ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ಸ್ ಟು ಚಾರಿತ್ಯಾಸ್ ವ್ಲಾಗ್. ಎಲ್ಲರೂ ಹೇಗೆ ನವಮಿನ ಆಚರಿಸಿದ್ರಿ? ಶ್ರೀರಾಮ ನವಮಿನ ಎಲ್ಲರೂ ಚೆನ್ನಾಗಿ ಆಚರಿಸಿದ್ರ? ನಮ್ಮ ಮನೇಲಿ ಪುಟ್ಟದಾಗಿ ಚಿಕ್ಕದಾಗಿ ನಾವು ಹೇಗೆ ಆಚರಿಸ್ದೆ ಅಂತ ಈ ವ್ಲಾಗಲ್ಲಿ ನೋಡೋಣ. ಕೆಲಸ ಶುರು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಬಿಡೋಣ ಅಂತ ಹಚ್ಕೋತಾ ಇದ್ದೆ. ಕೆಲಸ ಶುರು ಮಾಡಿದ್ರೆ ಆ ಕೆಲಸದಲ್ಲಿ ನಮ್ಮ ಕೇರಿಂಗ್ ಮರ್ತ್ಬಿಡ್ತೀವಲ್ಲ, ಅದೇ ರೀಸನ್ಗೆ ಫಸ್ಟ್ ಎಣ್ಣೆ ಹಚ್ಕೊಬಿಡ್ತಿದ್ದೆ. ನಮ್ಮ ಚಾರು ಮೇಡಮ್ ಎದ್ದು ಬಂದರು. ಆಗ ನಾನು ಇದ್ದಿದ್ದೆ ತಡ, ಅವಳು ಎದ್ಬಿಡ್ತಾಳೆ, ನನಗೇನು ಕೆಲಸನೂ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ಅವಳನ್ನೂ ಕರ್ಕೊಂಡು ಅವಳಿಗೂ ಎಣ್ಣೆ ಹಚ್ಚೋಣ ಅಂತ ಕರೆದೆ. ನೋಡಿ ಏನು ಆಟ ಆಡ್ತಿದ್ದಾಳೆ ಬೆಳಗ್ಗೆ ಎದ್ದಿದ್ದ ತಕ್ಷಣ ಬಂದು. ಮಕ್ಕಳು ಯಾವ ಮನೇಲಿ ಇರ್ತಾರೆ ಆ ಮನೇಲಿ ಪೂಜೆ ಸಮಯನೂ ನಿಗದಿ ಮಾಡೋಕ್ಕಾಗಲ್ಲ. ನಾವು ಎಷ್ಟು ಗಂಟೆಗೆ ಹೊರಡ್ತೀವಿ ಎಲ್ಲಿಗಾದರೂ ಅನ್ನೋದನ್ನು ಡಿಸೈಡ್ ಮಾಡೋಕ್ಕಾಗಲ್ಲ. ಎಲ್ಲೇ ಹೋಗಲಿ ಹೇಗೆ ಹೋಗಲಿ ನಾವಂತೂ ಲೇಟೆ. ಹೋಗಲಿ ಬಿಡಿ, ಅವ್ರವ್ರ ಪರಿಸ್ಥಿತಿ ಅವ್ರವ್ರಿಗೆ ಗೊತ್ತಿರುತ್ತೆ ಅಲ್ವಾ. ಇವಳನ್ನು ಕೂರಿಸ್ಕೊಂಡು ನೀಟಾಗಿ ಮಸಾಜ್ ಮಾಡ್ತಾ ಇದ್ದೆ. ಬೆಳಗ್ಗೆ ಈ ಥರ ಪೀಸಾಗಿ ಕೂತ್ಕೊಂಡ್ಬಿಟ್ರೆ ಕೆಲಸಗಳ ಕಡೆ ಗಮನನೇ ಹೋಗೋದಿಲ್ಲ. ಜೊತೆ ಆಟ ಎಲ್ಲ ಮುಗಿಸಿ ಫೈನಲಿ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಮನೆ ಕೆಲಸ ಎಲ್ಲ ಮುಗಿಸಿ ಅಡುಗೆ ಮನೇಲಿ ಸ್ವಲ್ಪ ಕೆಲಸ ಇತ್ತು. ಹೋಗಿ ಫಸ್ಟ್ ಅಡುಗೆ ಮನೇಲಿ ದೀಪ ಹಚ್ಚಿ ಪಾತ್ರೆ ಎಲ್ಲ ಜೋಡಿಸಿ ನಾನು ಫ್ರೆಶ್ ಅಪ್ ಆಗಿ ಅವಳನ್ನೂ ಫ್ರೆಶ್ ಅಪ್ ಮಾಡಿದೆ. ಹಾಯ್ ಎವ್ರಿವನ್, ಇವತ್ತು ಒಂದು ಸಿಂಪಲ್ ಆಗಿ ನಾನು ಹೇಗೆ ಮೇಕಪ್ ಮಾಡ್ಕೋತೀನಿ ಸ್ಯಾರಿ ವೇರ್ ಮಾಡಿದಾಗ ಅಂತ ತೋರಿಸ್ತೀನಿ, ಓಕೆನಾ? ಇಲ್ಲಿ ನನ್ನ ಮಗಳು ಹಾಯ್ ಮಾಡ್ತಾ ಇದ್ದಾಳೆ. ಹಾಯ್, ನನ್ನ ಮಗಳು ಕೂಡ ರೆಡಿ ಆಗಿಬಿಟ್ಟಿದ್ದಾಳೆ. ನಾನಿವಾಗ ರೆಡಿ ಆಗಬೇಕು. ಬನ್ನಿ ಹೇಗೆ ರೆಡಿ ಆಗ್ತೀನಿ, ಸಿಂಪಲ್ ಮೇಕಪ್ ಹೇಗೆ ಮಾಡ್ಕೋತೀನಿ ಅಂತ ತೋರಿಸ್ತೀನಿ. ಶುರು ಮಾಡೋಣ. ನಾನು ಫಸ್ಟು ಸಿಟಿಫಲ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ನನ್ನ ಪಕ್ಕದಲ್ಲಿ ನನ್ನ ಮಗಳಿದ್ದಾಳೆ, ಆವಾಗ ಡಿಸ್ಟರ್ಬೆನ್ಸ್ ಆದರೆ ಸಾರಿ. ಸಿಂಪಲ್ ಮೇಕಪ್ಪೇ ಆಗಲಿ ಗ್ರ್ಯಾಂಡ್ ಮೇಕಪ್ಪೇ ಆಗಲಿ ಮಾಯ್ಶ್ಚರೈಸರ್ನಂತೂ ನಾವು ಫೇಸಿಗೆ ಅಪ್ಲೈ ಮಾಡಿಕೊಳ್ಳೇಬೇಕು. ಫೇಸ್ ಮಾಯ್ಶ್ಚರೈಸರ್ ಆದರೆ ಅದು ಯಾವುದೇ ಮೇಕಪ್ ಆಗಲಿ ತುಂಬ ಸೂಪರಾಗಿ ಸ್ಟನ್ನಿಂಗಾಗಿ ಕಾಣಿಸುತ್ತೆ. ಸೊ ಮಾಯ್ಶ್ಚರೈಸರ್ ಆದಮೇಲೆ ಸ್ವಲ್ಪ ಡ್ರೈ ಆಗೋಗಿ ಬಿಡಬೇಕು ಫೇಸ್ನ. ನೆಕ್ಸ್ಟು ಡರ್ಮಾಕೋಲ್ ಅವ್ರದ್ದು ನಾನು ಸನ್ಸ್ಕ್ರೀನ್ ಯೂಸ್. ಮೊದಲೆಲ್ಲ ಸನ್ಸ್ಕ್ರೀನ್ ಅದು ಇದು ಎಲ್ಲ ನನಗೇನೂ ಗೊತ್ತಿರಲಿಲ್ಲ. ಬಟ್ ಯಾವಾಗ ಈ ಬೇಸಿಗೆ ಅದು ಇದು ಎಲ್ಲ ಶುರು ಆಗ್ತೋ ನನ್ನ ಫೇಸಲ್ಲಿ ತುಂಬ ಅಂದರೆ ತುಂಬ ಟ್ಯಾನ್ ಇತ್ತು. ಬಟ್ ಸನ್ಸ್ಕ್ರೀನ್ ಯಾವಾಗ ಯೂಸ್ ಮಾಡೋಕ್ಕೆ ಶುರು ಮಾಡೋದನ್ನೋ ಇಟ್ಸ್ ಹೆಲ್ಪ್ ವೆರಿ ಮಚ್ ನನಗಂತೂ. ಸೊ ಇದು ಸನ್ಸ್ಕ್ರೀನು ಮಾಯ್ಶ್ಚರೈಸರು ಎರಡೂ ಆದಮೇಲೆ ನೆಕ್ಸ್ಟು ನಾನೇನು ಜಾಸ್ತಿ ಎಲ್ಲ ಕ್ರೀಮ್ಸ್ ಎಲ್ಲ ಯೂಸ್ ಮಾಡಲ್ಲ. ಇದಾದಮೇಲೆ ನೆಕ್ಸ್ಟ್ ನಂದು ಲ್ಯಾಕ್ಮಿಯವ್ರದ್ದು ಒಂದು ಫೌಂಡೇಶನ್ ಯೂಸ್ ಮಾಡ್ಕೋತೀನಿ. ನಾವು ಫೌಂಡೇಶನ್ ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಮೋಸ್ಟ್ ಪ್ರಾಬಬಲಿ ನಮ್ಮ ಸ್ಕಿನ್ ಕಲರ್ನೇ ಸೆಲೆಕ್ಟ್ ಮಾಡಿಕೊಂಡ್ರೆ ಬೆಸ್ಟಾಗಿರುತ್ತೆ. ನಾವು ಒಂದು ಸ್ವಲ್ಪ ಡಾರ್ಕು ಲೈಟು ಶೇಡ್ಸ್ಗಳನ್ನ ನಾವು ಕರೆಕ್ಟಾಗಿ ಮ್ಯಾಚ್ ಮಾಡ್ಕೋಬೇಕು. ನೆಕ್ಸ್ಟು ನಾವು ಯಾವುದೇ ಕ್ರೀಮ್ ಅಪ್ಲೈ ಮಾಡಬೇಕಾದ್ರೂ ನಮ್ಮ ನೆಕ್ ಇಂದ ಕೂಡ ಅಪ್ಲೈ ಮಾಡಬೇಕು. ಸೊ ಅದು ಬೆಸ್ಟು. ನಾನಿಲ್ಲಿ ಯಾವುದೇ ಸ್ಪಾಂಜ್ ಏನನ್ನೂ ಯೂಸ್ ಮಾಡ್ತಿಲ್ಲ. ನನಗೆ ಕೈ ತುಂಬ ಕಂಫರ್ಟಬಲ್. ನನ್ನ ಫಿಂಗರ್ಸಿಂದನೇ ನಾನು ಟ್ಯಾಪ್ ಮಾಡ್ಕೋತೀನಿ. ಅದು ನೀಟಾಗಿ ಬ್ಲೆಂಡ್ ಆಗುತ್ತೆ ಕೂಡ ನನಗೆ ಅದೇ ತುಂಬ ಕಂಫರ್ಟಬಲ್. ನೋಡಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ. ಲಿಪ್ ಬಾಮ್ ಹಚ್ಕೊಬಿಡ್ತೀನಿ ಸ್ವಲ್ಪ ಲೈಟಾಗಿ. ನನಗೆ ಲಿಪ್ ಬಾಮ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಮೈ ಮೇಕಪ್. ನೆಕ್ಸ್ಟು ಫೀಸಸ್ ಕೆನಡಾ ಅವ್ರದ್ದು ಫೌಂಡೇಶನ್ ಮ್ಯಾಟ್ ಕಾಂಪ್ಯಾಕ್ಟ್ ಅಂತಾರೆ. ನಾನೇನು ಪೌಡರ್ ತುಂಬ ಯೂಸ್ ಮಾಡಲ್ಲ. ನನ್ನ ಕಣ್ಣು ಸುತ್ತ ಸ್ವಲ್ಪ ಡಾರ್ಕ್ ಸರ್ಕಲ್ ಇದೆ, ಸೊ ಅದನ್ನು ಕ್ಲೋಸ್ ಮಾಡ್ಕೊಳ್ಳೋಕ್ಕಷ್ಟೇ ನಾನು ಸ್ವಲ್ಪ ಯೂಸ್ ಮಾಡ್ತೀನಿ. ಅಲ್ಲಲ್ಲಿ ಸ್ವಲ್ಪ ಅಷ್ಟೇ. ಪೌಡರ್ ಕೂಡ ನೀಟಾಗಿ ಒಂದು ಕಡೆಯಿಂದ ಸೆಟ್ ಮಾಡ್ಕೊಬೇಕು. ಅದನ್ನು ಕೂಡ ನೆಕ್ಕಾಗೆಲ್ಲ ಅಪ್ಲೈ ಮಾಡಬೇಕು. ಒಂದು ಕಡೆ ಅಪ್ಲೈ ಮಾಡಿ ಒಂದು ಕಡೆ ಅಪ್ಲೈ ಆಗಿಲ್ಲ ಅಂದರೆ ಅದೊಂಥರ ಬೂದಕ್ಕೆ ಕಾಣಿಸುತ್ತೆ. ಸೊ ನೋಡಿ ನನ್ನ ಮೇಕಪ್ ಇಷ್ಟೇ. ಇದಾದಮೇಲೆ ಐ ಮೇಕಪ್ ಹೀಗೆ ನೋಡಿ
ನಿಧಾನಕ್ಕೆ ಐಲೈನರ್ ಬರ್ಕೋಬೇಕು. ಬಟ್ ಇದು ಕ್ಯಾಮ್ರಾ ನೋಡ್ಕೊಂಡು ಹಾಕ್ಕೊಳ್ತಾ ಇದ್ದಿದ್ದು ರೀಸನ್ಗೆ ಅದಷ್ಟು ಪರ್ಫೆಕ್ಟಾಗಿ ಬರ್ತಿರಲಿಲ್ಲ. ಇನ್ನೊಂದು ಕಣ್ಣಿಗೆ ಮಿರರ್ ನೋಡಿಕೊಂಡೆ ಅಪ್ಲೈ ಮಾಡಿಕೊಂಡೆ. ಸೊ ನೀಟಾಗಿ ಅದು ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟ್ ಕಾಡಿಗೆ, ನನ್ನ ಫೇವ್ರೆಟ್. ನಾನಂತೂ ಎಲ್ಲೇ ಹೋದರೂ ಕಾಡಿಗೆ ಅಂತೂ ಮಿಸ್ ಮಾಡೋದಿಲ್ಲ. ನಂಗೆ ನಾರ್ಮಲ್ ಡೇಲೂ ಅಷ್ಟೇ, ಯಾವತ್ತಾದರೂ ನೀಟಾಗಿ ಕಾಣಿಸ್ಬೇಕು ಅನಿಸಿದ್ರೆ ನಾನು ಇನ್ನೇನು ಮೇಕಪ್ ಹಾಕ್ಕೊಳ್ಳಲ್ಲ. ಒಂದು ಮಾಯ್ಶ್ಚರೈಸರ್ ಹಾಕ್ಕೊಂಡು ಕಾಡಿಗೆ ಹಾಕ್ಕೊಂಡು ಲಿಪ್ ಬಾಮ್ ಹಾಕೋತೀನಿ. ಇದಷ್ಟೇ ನನ್ನ ಡೈಲಿ ಮೇಕಪ್ ಆಗಿರುತ್ತೆ. ಆದರೂ ಹೆಣ್ಮಕ್ಳಿಗೆ ಅಂದನೇ ಕಣ್ಣು ಅನಿಸುತ್ತೆ. ಕಣ್ಣಲ್ಲಿ ಏನು ಬೇಕಾದರೂ ಸೆಳೆಯೋ ಶಕ್ತಿ ಇರುತ್ತೆ. ನೆಕ್ಸ್ಟು ಲಿಪ್ಸ್ಟಿಕ್ಕು. ನಾನು ಈ ಲಿಪ್ಸ್ಟಿಕ್ಕಲ್ಲಿ ಮ್ಯಾಟ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ದೀನಿ. ಲೈಟ್ ಶೇಡ್ ಫಸ್ಟ್ ಯೂಸ್ ಮಾಡ್ತೀನಿ. ಲೈಟ್ ಶೇಡು ಇದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇದ್ರ ಮೇಲೆ ಯಾವುದೇ ಡಾರ್ಕ್ ಕಲರ್ನ ಹಾಕ್ಕೊಂಡ್ರು ಅದು ನೀಟಾಗಿ ಕಾಣಿಸುತ್ತೆ. ಬಿಕಾಸ್ ಫಸ್ಟ್ ಲೈಟಾಗಿ ಮಾಡಿಕೊಂಡ್ರೆ ಡಾರ್ಕ್ ಕಲರ್ಸು ಲೈಟ್ ಕಲರ್ ಮೇಲೆ ತುಂಬ ಚೆನ್ನಾಗಿ ಕೂರುತ್ತೆ. ಸೊ ನೆಕ್ಸ್ಟ್ ನನ್ನ ಸ್ಯಾರಿ ಕಲರ್ ಲಿಪ್ಸ್ಟಿಕ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಹೆಣ್ಮಕ್ಳಿಗೆ ಮೇಕಪ್ ಆಗುತ್ತೆ ಅಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ಲ. ಅದರಲ್ಲೂ ಈ ಲಿಪ್ಸ್ಟಿಕ್ ಕಲೆಕ್ಷನ್ಸ್ಗಳಂತೂ ಬಟ್ ನನ್ನ ಹತ್ರ ಏನು ಅಷ್ಟೊಂದು ಲಿಪ್ಸ್ಟಿಕ್ ಕಲೆಕ್ಷನ್ಸ್ ಎಲ್ಲ ಏನೂ ಇಲ್ಲ. ಬಟ್ ಮಿನಿಮಮ್ ಆಗಿ ರೆಡಿ ಆಗೋಷ್ಟಂತೂ ಇಟ್ಕೊಂಡಿರ್ತೀನಿ. ಯಾರೇ ಆದರೂ ಅಷ್ಟೇ ಅಲ್ವಾ. ನನಗೆ ಡಾರ್ಕ್ ಅಷ್ಟು ಇಷ್ಟ ಆಗೋಲ್ಲ, ಸ್ವಲ್ಪ ಲೈಟಾಗಿ ವೇರ್ ಮಾಡ್ತೀನಿ. ಸೊ ಇಲ್ಲಿಗೆ ನನ್ನ ಮೇಕಪ್ ಕಂಪ್ಲೀಟ್ ಆಯಿತು. ಇಲ್ಲ ಇಂಪಾರ್ಟೆಂಟ್ ಫೇಸ್ಗೆ ಬಿಂದಿನೇ ಅಲ್ವಾ. ಹೆಣ್ಮಕ್ಳಿಗೆ ನಾವು ಎಷ್ಟೇ ರೆಡಿ ಆದರೂ ಹಣೆಗೆ ಬೊಟ್ಟಿಟ್ರೇ ಅದಕ್ಕೊಂದು ಲಕ್ಷಣ ಅಲ್ವಾ. ಸೊ ಇಲ್ಲಿಗೆ ನನ್ನ ಮೇಕಪ್ ಲುಕ್ ಮುಗೀತು. ಹೇಗೆ ಕಾಣಿಸ್ತದೆ? ಈಗ ಫೈನಲಿ ಜ್ಯುವೆಲ್ರಿ ಅಂದರೆ ಇಯರಿಂಗ್ ನನ್ನ ಫೇವ್ರೆಟ್. ಇದಂತೂ ಜುಮ್ಕಿ ಟೈಪಲ್ಲಿ ತೊಗೊಂಡಿದ್ದೆ, ಬಟ್ ಇದ್ರ ಜುಮ್ಕಿ ಮುರಿದೋಯ್ತು. ಅದಾದಮೇಲೆ ನೋಡಿ ನಾನು ಈ ಥರ ಮಾಡಿಕೊಂಡೆ. ಹೀಗೆ ಅಲ್ವಾ ಹೆಣ್ಮಕ್ಳು ಯಾವುದನ್ನು ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಸೊ ಹೇಗಿದೆ ನನ್ನ ಲುಕ್ ಕಮೆಂಟ್ ಮಾಡಿ. ಇದಾಗಿತ್ತು ನನ್ನ ನವಮಿ ಲುಕ್ಕು. ಸೊ ಇದಾದಮೇಲೆ ದೇವ್ರಿಗೆ ನೈವೇದ್ಯ. ಇಲ್ಲಿ ಪಾನಕ ಮಾಡೋದಕ್ಕೆ ಬೆಲ್ಲನ ನೀರಲ್ಲಿ ಹಾಕಿಟ್ಟಿದ್ದೆ. ಇದು ಕರ್ಬೂಜದ ಹಣ್ಣನ್ನ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡು ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ನೀಟಾಗಿ ಮಿಕ್ಸಿಲಿ ರುಬ್ಕೋಬೇಕು. ಅದು ಕಾಯಿ ಸಿಗ್ತಿರೋ ಥರ. ನೆಕ್ಸ್ಟು ಬೆಲ್ಲದ ನೀರಿಗೆ ರುಬ್ಬಿರೋಂಥದ್ದನ್ನ ಹಾಕ್ಕೊಂಡ್ರೆ ಅಲ್ಲಿಗೆ ಟೇಸ್ಟಿ ಸೂಪರ್ ಪಾನಕ ರೆಡಿ. ದೇವ್ರಿಗೆ ನೈವೇದ್ಯಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ. ಎಲ್ಲದನ್ನೂ ಕ್ಲಿಪ್ ತೊಗೊಳಕ್ಕಾಗಿಲ್ಲ. ನವಮಿ ಅಂದ್ರೇ ಮಜ್ಜಿಗೆ, ಪಾನಕ, ಹೆಸ್ರುಬೇಳೆ. ನನಗೆ ನನ್ನ ಬಾಲ್ಯದ ನೆನಪು ಅದು. ನಾವು ಮನೇಲಿ ಮಾಡಿದ್ದಕ್ಕಿಂತ ಆಚೆ ಹೋಗಿ ಅದನ್ನು ತೊಗೊಂಡು ಕುಡ್ದಿರೋದೇ ಜಾಸ್ತಿ. ನಿಮಗೂ ಅದೆಲ್ಲ ನೆನಪಿದೆಯಾ? ಇದಾದಮೇಲೆ ನಾನು ದೇವ್ರಿಗೆ ನೈವೇದ್ಯ ಇಟ್ಟು ಪೂಜೆ ಮುಗಿಸ್ಕೊಂಡೆ. ನನಗೆ ಮೋಸ್ಟ್ ಪ್ರಾಬಬಲಿ ಪಾನಕಕ್ಕಿಂತ ಮಜ್ಜಿಗೆ ಅಂದ್ರೇ ತುಂಬ ಇಷ್ಟ. ನಿಮಗೆ ಪಾನಕ ಇಷ್ಟನಾ ಮಜ್ಜಿಗೆ ಇಷ್ಟನಾ? ಎಲ್ಲಿಗೆ ಹೋಗ್ತಿದ್ದೀರಾ? ಎಲ್ಲಿಗೆ? ಇಲ್ಲಿ ಸಂಜೆ ಮನೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ. ಟೈಮ್ ಆಗೋಗಿತ್ತು, ಆದರೂ ಕೂಡ ಯಾರೂ ಎದ್ದೊಳಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. ಯಾಕೆ ಅಂದರೆ ಅವತ್ತು ಮ್ಯಾಚ್ ನಡೀತಾ ಇತ್ತು. ಎಲ್ಲ ಹೊರಡೋದು ಬೇಡವೋ ಅಂತ ನಿಂತಿದ್ರು. ನಿನ್ನೆ ಒಂದು ವೀಡಿಯೋದಲ್ಲಿ ಹೇಳಿದೆ ಅಲ್ಲ, ನಮ್ಮ ಭಾವ ಅವರು ಹೊಸ ಗಾಡಿ ತೊಗೊಂಡಿದ್ರು ಅಂತ. ಇದೆ ಅಲ್ಲ, ನಮ್ಮ ಯಜಮಾನ್ರು ಕಾರ್ ತೆಗಿತಾ ಇದ್ರು. ಅಜ್ಜಿ ಮೊಮ್ಮಗಳು ಆಲ್ರೆಡಿ ನಿಂತಿದ್ದು ಹತ್ರ. ನಮ್ಮ ಪುಟಾಣಿ ನೋಡಿ ಅವ್ರ ಮಾವನ ಜೊತೆ ಕೂತಿದ್ದಾಳೆ. ನಮ್ಮ ಕಾರಲ್ಲಿ ನೋಡಿ ಎಷ್ಟು ಸೌಂಡ್ ಮಾಡ್ತಾರೆ ಇಬ್ಬರು ಸೇರಿಕೊಂಡು. ಇದು ರಾಮಹಳ್ಳಿ ದೇವಸ್ಥಾನ. ಇದು ಮಿನಿ ವರ್ಷನ್ ಆಫ್ ತಿರುಮಲ ತಿರುಪತಿ ಅಂತ ಹೇಳ್ಬೋದು. ಯಾರೆಲ್ಲ ಮುಕ್ತಿನಾಗ ಟೆಂಪಲ್ ಹತ್ರ ಬರ್ತಾರೆ ಅವ್ರು ಇಲ್ಲಿಗೆ ಬಂದು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಇಟ್ಸ್ ಅನ್ ಬ್ಯೂಟಿಫುಲ್ ಪ್ಲೇಸ್. ಇಲ್ಲಿ ಒಳಗಡೆ ಫೋನ್ ಎಂಟರ್ಡ್ ಇರುವುದಿಲ್ಲ, ಬಟ್ ಇದು ಪಕ್ಕಾ ಮಿನಿ ವರ್ಷನ್ ಆಫ್ ತಿರುಮಲ ತಿರುಪತಿ. ಅಂದರೆ ಅಲ್ಲಿ ಏನೇನಿರುತ್ತೋ ಎಲ್ಲ ಮಿನಿ ವರ್ಷನ್ ಇಲ್ಲಿದೆ. ದೇವ್ರ ದರ್ಶನ ಎಲ್ಲ ಮಾಡಿ ಮುಗಿಸ್ಕೊಂಡು ಬಂದ್ವಿ. ನನ್ನ ಮಗಳಿಗಂತೂ ತಿನ್ನೋದ್ರ ಕಡೆನೇ ಕಾನ್ಸಂಟ್ರೇಟ್. ಬಂದಿದ್ದ ತಕ್ಷಣ ನೋಡಿ ಪ್ರಸಾದ ಬೇಕು ಅವ್ರಿಗೆ. ಸೊ ಪ್ರಸಾದ ತಿಂದು ಎಲ್ಲರೂ ಹೋಗ್ತಾಯಿದ್ವಿ. ನಮ್ಮ ಪುಟಾಣಿ ಅಂತೂ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಆಚೆ ಹೋಗಿ ಬಂದಾದಮೇಲೆ. ಇವಳಂತೂ ನೋಡಿ ಆಚೆಯಿಂದನೇ ಪ್ರಸಾದ ತಿನ್ಕೊಂಡು ಬಂದಳು. ಇದಾಗಿತ್ತು ಇವತ್ತಿನ ವ್ಲಾಗ್.
ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನನ್ನ ಎಲ್ಲ ವೀಡಿಯೋಸ್ಗಳ ಅಪ್ಡೇಟ್ಗಳು ನಿಮಗೆ ಸಿಗುತ್ತೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಓಕೆನಾ? ಬರ್ತೀನಿ. ಬಾಯ್.